ಇದ್ದೀವಿ. ಅದನ್ನು ಎಲ್ಲ ಧರ್ಮಗುರುಗಳಿಗೆ ಬೇಸರ ಆಗಿದೆ. ಅವರೆಲ್ಲ ಸೇರಿ ಈ ಒಂದೇನು ವಾತಾವರಣ ಕ್ರಿಯೇಟ್ ಆಗಿದೆ, ಇದನ್ನು ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಹುಡುಕಬೇಕು. ಧರ್ಮಗುರುಗಳೆಲ್ಲ ಸೇರಿ ಏನಾದರೂ ಪರಿಹಾರ ಹುಡುಕ್ಬಹುದಾ? ಇಲ್ಲದಿದ್ದರೆ ನಮ್ಮ ರಾಜಕೀಯ ಪಾರ್ಟಿಗಳೆಲ್ಲ ಸೇರಿ ಏನಾದರೂ ಒಂದು ಪರಿಹಾರ ಹುಡುಕ್ಬೋದಾ? ಇಲ್ಲ ಕೋರ್ಟ್ನ ತೀರ್ಮಾನವರೆಗೆ ವೇಟ್ ಮಾಡಬೇಕಾ? ಇದೆಲ್ಲ ಒಂದು ಸಂದೇಶ ಮತ್ತು ನಮ್ಮ ರಾಜ್ಯದ ಜನರಿಗೆ ಒಂದು ಸಂದೇಶ ಕೊಡೋಕ್ಕೆ, ಒಂದು ಸೌಹಾರ್ದತೆಯನ್ನು ಕಾಪಾಡೋಕ್ಕೆ, ನಮ್ಮ ರಾಜ್ಯದ ಒಂದು ಸಾಮರಸ್ಯ ಏನಿತ್ತು ಅದನ್ನು ಕಾಪಾಡೋದಕ್ಕೆ ಒಂದು ಮೆಸೇಜ್ ಕೊಡೋಣ ಅಂದ್ಬಿಟ್ಟು ಎಲ್ಲರೂ ಸೇರಿ ಇವತ್ತು ಮೆಸೇಜ್ ಕೊಡೋಕ್ಕೆ ಬಂದಿದ್ದು. ಅದ್ರ ಜೊತೆಯಲ್ಲಿ ಹೇಳಿದ್ದಾರೆ ಅವರು, ಇಂಟೀರಿಯಂ ಆರ್ಡರ್ ಏನಿದೆ ಅಷ್ಟೇ ಮಾತ್ರ ನೀವು ಇಂಪ್ಲಿಮೆಂಟ್ ಮಾಡಿ, ಮತ್ತು ಬೇರೆ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಆಗಲಿ, ಬೇರೆ ಕಾಲೇಜಸಲ್ಲಿ ದಬ್ಬಾಳಿಕೆ ದೌರ್ಜನ್ಯ ನಡೀತದೆ ಅದನ್ನು ಸ್ಟಾಪ್ ಮಾಡಬೇಕು. ಮತ್ತು ನಾವೆಲ್ಲರೂ ಅವರೆಲ್ಲರೂ ಸೇರಿ ಎಲ್ಲ ರಾಜಕೀಯ ಪಕ್ಷಗಳಿಗೂ ಅಪೀಲ್ ಮಾಡಿದ್ದಾರೆ, ಸರ್ಕಾರಕ್ಕೂ ಅಪೀಲ್ ಮಾಡಿದ್ದಾರೆ, ನೀವೊಂದು ಇದಕ್ಕೊಂದು ಆದಷ್ಟು ಬೇಗ ಪರಿಹಾರ ಹುಡುಕಿ. ಮತ್ತು ನಮ್ಮ ಕಸ್ಟಮ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಏನು ನಡ್ಕೊಂಬರ್ತಾಯಿತ್ತು ಅದಕ್ಕೆ ಜಾಸ್ತಿ ನೀವು ಟಿಂಕರಿಂಗ್ ಮಾಡೋಕ್ಕೆ ಹೋಗಬೇಡಿ ಅನ್ನೋದು ಒಂದು ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಸರ್, ಆ್ಯಕ್ಚುಲಿ ಹಿಜಾಬ್ ಇಶ್ಯೂ ಅಂತ ನಿಮಗೆ ಅನಿಸ್ತಾ ಇದೆ ಸರ್? ಇದು ನೋಡಿ, ಹಿಜಾಬ್ ಇದು ನಾನ್ ಇಶ್ಯೂ, ಬಟ್ ಇಶ್ಯೂ ಆಗಿದೆ. ನಾವು ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಶ್ಯೂ ಆಗಿದೆ. ಇವಾಗ ಅದಕ್ಕೆ ಯಾರು ಕಾರಣ, ಯಾಕಾಗಿದೆ, ಯಾವ ಚಿಕ್ಕ ಚಿಕ್ಕ ಸಂಘಟನೆಗಳು ಇದ್ದಾವೆ, ಯಾವ ದೊಡ್ಡ ದೊಡ್ಡ ಸಂಘಟನೆಗಳಾದರೂ ಮಧ್ಯದಲ್ಲಿ ಬಂದಿದ್ದು, ಹೇಗಾಯಿತು ಅದು ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಇವತ್ತು ನಾವು ಚರ್ಚೆ ಮಾಡೋದು ಬೇಡ. ಸದ್ಯಕ್ಕೆ ಇದು ಒಂದು ಪರಿಹಾರ ಹುಡುಕಿ ಇದನ್ನು ಈ ಇಶ್ಯೂವನ್ನು ಮುಗಿಸ್ಬಿಡಬೇಕು. ಸರ್, ಪರಿಹಾರ ಏನು? ಪರಿಹಾರ ಎಲ್ಲ ಸೇರಿ ಹುಡುಕಬೇಕು. ಆಮೇಲೆ ಕೋರ್ಟಲ್ಲಿ ಕೂಡ ಇದೆ. ನೋಡಿ, ಆದಷ್ಟು ಬೇಗ ಸ್ಟೂಡೆಂಟ್ಸು ಕ್ಲಾಸಸ್ಗೆ ಹೋಗಬೇಕು. ಇವಾಗ ಸಬ್ಸಿಡೀಸ್ ಆಗಿದ್ದಕ್ಕೆ ನಾವು ಪೊಲಿಟಿಕಲ್ ಪಾರ್ಟಿ ಸೇರಿ ಇದಕ್ಕೇನು ಪರಿಹಾರ ಹುಡ್ಕೋಕ್ಕಾಗೋದಿಲ್ಲ. ಕೋರ್ಟಿಗೆ ಹೋಗ್ತಾ ಇರಲಿಲ್ಲ ಅಂದರೆ ಒಂದು ಪೊಲಿಟಿಕಲ್ ಪಾರ್ಟೀಸ್ ಎಲ್ಲ ಸೇರಿಸಿ ಒಂದು ಪರಿಹಾರ ಹುಡುಕ್ಬೋದಾಗಿತ್ತು. ಒಂದು ಕಾಲದಿಂದ ಏನು ನಡ್ಕೊಂಡು ಬಂದೈತೆ. ಇವಾಗ ಅಲ್ಲಿ ಯಾಕೆ ಸ್ಟಾರ್ಟ್ ಆಯಿತು, ಇಷ್ಟೊಂದು ದೊಡ್ಡ ಇಶ್ಯೂ ಏನಕ್ಕಾಯಿತು, ಅವೆಲ್ಲ ಪಬ್ಲಿಕ್ ಡೊಮೇನಲ್ಲಿದೆ. ಅದು ನಾವು ಇವಾಗ ಡಿಬೇಟ್ ಮಾಡ್ಕೊಂಡಿದ್ರೆ ಮತ್ತೊಂದಷ್ಟು ಅದು ಈ ಇಶ್ಯೂ ಹೆಚ್ಚಾಕೊಂಡು ಹೋಗುತ್ತೆ. ಆದಷ್ಟು ಬೇಗ ಎಲ್ಲರೂ ಸೇರಿಸಿ ಈ ಇಶ್ಯೂ ಏನಿದೆ ಅದನ್ನು ಮುಗಿಸೋಕ್ಕೆ ನಾವು ಇದು ಮಾಡಿ. ಸರ್, ಈ ಇಶ್ಯೂ ಅಲ್ಲಿ ಸರ್ಕಾರ ಒಂದು ದೃಢ ನಿರ್ಧಾರ ತೆಗೆಯಬೇಕು, ಆದರೆ ಬೇಜವಾಬ್ದಾರಿಯಾದಂತಹ ಹೇಳಿಕೆಗಳನ್ನು ಹೇಳ್ತಾರೆ. ಇದು ಎಷ್ಟು ಸಮಂಜಸ ಅಂತ ನೋಡಿ, ಆಲ್ರೆಡಿ ಇವಾಗ ಪಬ್ಲಿಕ್ ಡೊಮೇನಲ್ಲಿ ಯಾರು ಏನು ಹೇಳಿದ್ದಾರೆ, ಯಾರು ಏನು ಹೇಳಬಾರ್ದಾಗಿದ್ದು ಅವೆಲ್ಲ ಇದೆ. ಇವಾಗ ಅದಕ್ಕೆ ನಾವು ಪದೇ ಪದೇ ಅದೇ ಮಾತಾಡ್ಕೊಂಡು ಹೋದರೆ ಆಗೋದಿಲ್ಲ. ಇವಾಗ ಹುಡುಗಿಯರು 2 ವರ್ಷ ಆದಮೇಲೆ ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೆ ಸ್ಕೂಲಿಗೆ ಅವರು ಹೋಗೋಕ್ಕೆ ಏನೇನು ನಾವು ವಾತಾವರಣ ಕ್ರಿಯೇಟ್ ಮಾಡಿ ನಾವು ಕೊಡಬೇಕು ಅದು ನಾವು ಕೊಡಬೇಕು. ಒಂದು ಇಂಟೀರಿಯಂ ಆರ್ಡರ್ ಇದೆ. ಆ ಇಂಟೀರಿಯಂ ಆರ್ಡರ್ ಲೆಟರ್ ಆ್ಯಂಡ್ ಸ್ಪಿರಿಟಲ್ಲಿ ಇಂಪ್ಲಿಮೆಂಟ್ ಮಾಡಿ. ಈ ಬೇರೆ ಕಾಲೇಜಸಲ್ಲಿ, ಬೇರೆ ಇನ್ಸ್ಟಿಟ್ಯೂಟ್ಸಲ್ಲಿ ಏನು ಗದ್ದಲೆ ಎಲ್ಲ ನಡೀತಾ ಇದೆ ಅದನ್ನು ಸ್ಟಾಪ್ ಆಗಬೇಕು. ಈ ಇಂಟೀರಿಯಂ ಆರ್ಡರ್ ಯಾವ್ಯಾವ ಸ್ಕೂಲ್ಸಲ್ಲಿದೆ ಅಲ್ಲಿ ಹುಡುಗಿಯರು ಕೂಡ ಅದನ್ನು ಇಂಟರ್ವ್ಯೂ ಮಾಡೋ ಪ್ರಕಾರ ನಡ್ಕೋಬೇಕು. social harmony disturbed from some aspects, okay, because of the dress code created religious intolerance. I would like to appeal to every Indian, we have to establish peaceful society, peace and harmony, which is very essential in these days. What about the hijab? So what exactly is your stance? The matter is inside the court. What order, what kind of order? ಮುಸ್ಲಿಂ ಆಗ್ಬೋದು, ಹಿಂದೂ ಆಗ್ಬೋದು, ಎಲ್ಲರಿಗೆ ನಾನು ಹೇಳ್ತಾ ಇದ್ದೀನಿ, ಅಪೀಲ್ ಮಾಡ್ತಾ ಇದ್ದೀನಿ, ಎಲ್ಲರೂ ಶಾಂತಿಯಿಂದ ನೀವು ಎಜುಕೇಶನ್ ತಗೊಳ್ಳಿ. ಅದು ನಿಮ್ಮ ಇಷ್ಟ. ನಾವು ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ ಯಾರಿಗೆ. ಅದು ಒಂದು ನಾನು ಮೆಸೇಜ್ ಕೊಡ್ತಾ ಇದ್ದೀನಿ. ಇಲ್ಲ ಅಂದ್ರೆ ನೀವು ಅಲ್ಲಿಗೆ ಹೋಗೋದು, ಗಲಾಟ ಮಾಡೋದು, ಕಲ್ಲು ಹೊಡೆಯೋದು, ಅವರು ಇಷ್ಟು ದಿನದಿಂದ ಒಂದೇ ಕ್ಲಾಸ್ ರೂಮ್ನಲ್ಲಿ ಅವರು ಇವರು ಎಲ್ಲರೂ ಸೇರಿಸ್ಬಿಟ್ಟು ಎಜುಕೇಶನ್ ತಗೊಳ್ತಾ ಇದ್ರು. ಇದು ಒಂದು ಏನು ಸಣ್ಣ ಪಟ್ಟ ಬಂದ್ರೆ ಇವಾಗ ಓಹೋ ನಾನು ನಿಮ್ಗೆ ಹೊಡಿತೀನಿ, ಅವರು ನಮ್ಗೆ ಹೊಡಿತೀನಿ ಅಂದ್ರೆ ಈ ಸರಿಯಾಗಿಲ್ಲ ಅಂತ ನಾನು ಎಲ್ಲರಿಗೆ ವೆಲ್ಕಮ್ ಮಾಡ್ತೀನಿ. ಎಲ್ಲರೂ ಒಳ್ಳೆ ವಾರ್ತಾದಿಂದಾಗಿ ಏನೇನೇ ಕ್ವಶನ್ ಕೇಳ್ತಾ ಇದ್ದೀರಾ, ನೀವು ಇದು ಕರ್ನಾಟಕ ಮುಂದೆ ಬರಬೇಕು ಅಂತ ನೀವೆಲ್ಲ ಪ್ರಾರ್ಥನೆ ಮಾಡಿ, ನಾವು ಪ್ರಾರ್ಥನೆ ಮಾಡ್ತೀವಿ. ನಾವು ಈ ಕರ್ನಾಟಕ ಎಲ್ಲ
ಗುರುಗಳು ಸೇರಿಸ್ಬಿಟ್ಟು ಒಂದು ಒಳ್ಳೆ ಒಂದು ಇನ್ಸ್ಟ್ರಕ್ಟ್ ಕೊಡಬೇಕು ಅಂತ ನಾವು ದೇವರ ಹತ್ರ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಅದು ಎಲ್ಲ ಬಿಟ್ಟು ಮೊದಲು ತಾವು ಎಲ್ಲ ಹೇಳ್ತಾ ಇದ್ದಿದ್ರು, ನೋಡಿ ಮುಸ್ಲಿಂ ಹುಡುಗೀಸು ಹೋಗ್ತಾ ಇಲ್ಲ, ಅವರು ಸ್ಕೂಲ್ಗೆ ಹೋಗ್ತಾ ಇಲ್ಲ. ನಮ್ಮ ದೇಶ ಬದಕಬೇಕಂದ್ರೆ ಶಿಕ್ಷಾ ಕೊಡಬೇಕು, ಎಜುಕೇಶನ್ ಕೊಡಬೇಕು. ಅದು ಬಿಟ್ಟು ಇದು ಕೇಸರಿ ಶಾಲು ಅದು ಇದು ಅದೇ ನೀವು ಹಾಕೊಳ್ತೀರ ಆದ್ರೆ ಆಮೇಲೆ ಆದೇಶ ಬಂದ್ರೆ ನೀವು ಹಾಕೊಳ್ಳಿ. ಇದು ಸ್ಕಾರ್ಫ್ ಯೋಗ ಹಾಕೊಂಡು ಬರ್ತಾ ಇದ್ದಾರೆ ಅಂತ ನಾವು ಏನು ಹೇಳ್ತಾ ಇರ್ಲಿಲ್ಲ. ಮೊದಲಿನಿಂದ ಅವರು ಹಾಕೊಂಡ್ ಬರ್ತಾ ಇದ್ದಿದ್ರು. ಇಲ್ಲಿ ಎಲ್ಲ ಬ್ರದರ್ಹುಡ್ ನಿಂದ ನಾವು ಎಲ್ಲ ಎಜುಕೇಶನ್ ತಗೊಳ್ತಾ ಇದ್ದಿದ್ರು. ಇವಾಗ ಒಂದು ಸಮಸ್ಯೆ ಬಂತು. ಇದು ಬಿಟ್ಬಿಟ್ಟು ನಾವು ಇವಾಗ ಎಕ್ಸಾಮ್ ಬರ್ತಾ ಇದೆ. 2 ಇಯರ್ಸ್ ನಮ್ಮ ಸ್ಟೂಡೆಂಟ್ಸ್ ಹಾಡ್ತೀವಿ ಕೋವಿಡ್ ನಿಂದ. ಇವಾಗ ಸ್ವಲ್ಪ ಸ್ಟೂಡೆಂಟ್ಸ್ ಓದೋದಕ್ಕೆ ಮುಂಗಡೆ ಬಂದಿದ್ದಾರೆ. ಅದಕ್ಕೆ ಬಿಟ್ಟು ಇದು ಕೇಸರಿ ಶಾಲು, ಅದು ಹಿಜಾಬ್, ಅದು ಇದು ಎಲ್ಲ ಬಿಟ್ಬಿಡಿ. ಅದು ನಾಳೆ ಏನ್ ಕೊಡ್ತಾರೆ ಅದು ಆದ್ಮೇಲೆ ನೋಡೋಣ. ಇವಾಗ ಎಕ್ಸಾಮ್ ಬರ್ತಾ ಇದೆ ಮಕ್ಕಳಿಗೆ, ಅದಕ್ಕೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ. ಸರ್, ಈಗ ಸರ್ಕಾರ ಪರೀಕ್ಷೆ ಬರೋದಕ್ಕೆ ಅವಕಾಶ ಕೊಡ್ತಾ ಇದೆ. ಸರ್ಕಾರ ಪರೀಕ್ಷೆ ಬರೋದಕ್ಕೆ ಅವಕಾಶ ಕೊಡ್ತಾ ಇದೆ, ತರಗತಿ ಕೂಡೋದಕ್ಕೂ ಅವಕಾಶ ಕೊಡ್ತಾ ಇದೆ. ಆದ್ರೆ ಹೈಕೋರ್ಟ್ ನ ಆದೇಶದಂತೆ ಹಿಜಾಬ್ ಅನ್ನು ಬಿಟ್ಟು ಬಂದಿದ್ರೆ ಯಾರು ಬರ್ತಾ ಇಲ್ಲ. ನೋಡಿ, ಇದು ನಾವು ನಿಮ್ಗೆ ಸ್ಟೂಡೆಂಟ್ಸ್ಗೆ ಹೇಳೋದಕ್ಕೆ ಹೋಗಲ್ಲ. ನೀವು ಹಿಜಾಬ್ ಬಿಟ್ಬಿಟ್ಟು ಬನ್ನಿ, ಇಲ್ಲ ನೀವು ಹಾಕೊಂಡು ಬನ್ನಿ, ಅವರದು ಇಷ್ಟ. ನಮ್ಮ ಇಸ್ಲಾಂ ಧರ್ಮದಲ್ಲಿ ನಾವು ತೋರಿಸ್ತೀವಿ ಈ ದಾರಿ ಒಳ್ಳೆ ದಾರಿ, ಈ ದಾರಿನಲ್ಲಿ ಹೋಗಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಯಾವೊಬ್ರು ನಾವು ನಡೆಯಲ್ಲ, ನಾವು ಇದು ದಾರಿಗೆ ಬಿಡ್ತೀನಿ ಅಂದ್ರೆ ನಾವು ಅವ್ರ ಹತ್ರ ಹೋಗ್ಬಿಟ್ಟು ಫೋರ್ಸ್ ಮಾಡೋದು ನಮ್ಮ ಧರ್ಮದಲ್ಲಿ ಇಲ್ಲ. ಅವರ ಮಕ್ಕಳು ನಾನು ಯಾಕೆ ಅಂದ್ರೆ ನನಗೆ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ, ನಾನು ಈ ಸ್ಕಾರ್ಫ್ ಹಾಕೊಂಡು ಬಂದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ ಅಂತ ಅವ್ರದ್ದು ಇಷ್ಟ. ನಾವು ಇಲ್ಲ, ನೀವು ತೆಗಿಬೇಕು, ನೀವು ಬರಲೇಬೇಕು, ನಾವು ಪೊಲೀಸ್ಗೆ ಹಾಕ್ತೀವಿ, ನಾವು ಅಲ್ಲಿ ನಿಲ್ಲಿಸ್ಬಿಟ್ಟು ನಾವು ನಿಮ್ಗೆ ತೆಗಿಸ್ತೀವಿ, ಆ ತರ ನಮ್ಮ ಧರ್ಮದಲ್ಲಿ ಇಲ್ಲ. ಅವರ ಇಷ್ಟ. ನಾವು ಅವ್ರಿಗೆ ಹೇಳಲಿಲ್ಲ, ಫೋರ್ಸ್ ಮಾಡಲಿಲ್ಲ, ನೀವು ಹಾಕೊಂಡು ಹೋಗ್ಬೇಕು, ನೀವು ಎಲ್ಲ ತೆಗಿ ಬರಬೇಕು. ನಮ್ಮ ಧರ್ಮದಲ್ಲಿ ಆ ತರ ಇಲ್ಲ. ನಾವು ಹೇಳ್ತೀವಿ ಈ ತರ ಆಗ್ಬೇಕು, ಈ ತರ ಒಳ್ಳೇದು ದಾರಿ ಐತೆ ಅಂತ. ಈ ಎಲ್ಲ ಸಂಘಟನೆ ಈ ಇಶ್ಯೂ ಹಿಂದೆ SDPI ಮತ್ತೆ PFI ಸಂಘಟನೆಗಳ ಕೈವಾಡ ಇದೆ ಅಂತ ಹೇಳಿ ಕೆಲವು ಆರೋಪ ಮಾಡ್ತಾರೆ. ತಾವೇ ನೋಡಿ, ನಾವು ಯಾವುದು ಪಾರ್ಟಿಗೆ ಏನೇನೋ ಆಗುತ್ತೆ ಅದು ನಮ್ಗೆ ಗೊತ್ತಿಲ್ಲ. ನಾವು ಎಜುಕೇಶನಿಸ್ಟ್. ನಾವು ಏನ್ ಮಾಡ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಾ ಕೊಡಬೇಕು ಅಂದ್ರ ಅಷ್ಟೇ ನಮ್ದು ಒಂದು. ಅದು ನಾವು ಒಳ್ಳೆ ಒಂದು ವಾರದಲ್ಲಿ ಎಜುಕೇಶನ್ ಕೊಟ್ರೆ ಸಾಕು. ಅದಕ್ಕೆ ಬಿಟ್ಟು ಆ ಪಾರ್ಟಿ ಈ ಪಾರ್ಟಿ ನಮ್ಗೆ ರಾಜ್ಯದ ಇದು ಬೇಕಾಗಿಲ್ಲ. ಅದು ಏನ್ ಮಾಡ್ತಾರೆ, ಅವರು ಏನ್ ಮಾಡ್ತಾರೆ ಅದು ನಮ್ಗೆ ಗೊತ್ತಿಲ್ಲ. ಸರ್, ಈಗ ಕೋರ್ಟ್ ಹೇಳಿದೆ ಏನು ಅಂತ ಅಂದ್ರೆ ತರಗತಿ ಒಳಗಡೆ ಹಿಜಾಬ್ ಅಂತ ತರಗತಿ ಒಳಗಡೆ ಸಮವಸ್ತ್ರವನ್ನ ಹೊರತುಪಡಿಸಿ ಬೇರೆ ಯಾವುದು ಬೇಡ ಅಂತ. ಓಕೆ, ಕೋರ್ಟ್ ಹೇಳುವಂತ ಮಧ್ಯಂತರ ಆದೇಶವನ್ನ ಪಾಲನೆ ಮಾಡಿ ಅಂತ ನೀವು ನಿಮ್ಮ ಮಕ್ಕಳಿಗೆ ಮೆಸೇಜ್ ಕೊಡ್ತೀರಾ? ಕೊಡ್ತಾ ಇದ್ದೀವಿ ಅಲ್ಲ. ಏನಾಗಿದೆ ಸರ್ ಆ ಮೆಸೇಜ್? ಅದು ಪರ್ಮನೆಂಟ್ ಆಗಲ್ಲ. ಈಗ ಅದು ಹೇಳ್ತೇನೆ ಮತ್ತೆ. ಇವಾಗ ಆಚೆ ನಿಲ್ಲಿಸ್ಬಿಟ್ಟು ನೀವು ಎಲ್ಲರೂ ಬುರ್ಗ ತೆಗಿಬೇಕು, ರೋಡ್ ನಲ್ಲಿ ನಿಲ್ಲಿಸ್ಬಿಟ್ಟು ನೀವು ಈಗ ಒಂದು ಚಿಕ್ಕ ಮಕ್ಕಳು ಅವರ ಹತ್ರ ಹೋಗ್ಬಿಟ್ಟು ನೀವು ಸ್ಕಾರ್ಫ್ ಹಾಕೊಂಡು ಬರ್ತಾ ಇದ್ದೀರಾ, ಏನಾಗುತ್ತೆ ಅವ್ರ ಸಂಬಂಧಕ್ಕೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ತರ ನಾವು ಮಾಡಿದ್ರೆ ನಮ್ಮ ದೇಶ ಎಲ್ಲಿ ಹೋಗುತ್ತೆ ಅಂತ ತಾವು ತಿಳಿಸ್ಕೊಳ್ಳಿ. ಅದು ಬಿಟ್ಟು ನೋಡಿ, ಇಷ್ಟು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಏನನ್ನ ನಮ್ಮ ಪೂರ್ತಿ ದೇಶಕ್ಕೆ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಸಿಖ್ ಆಗಲಿ, ಕ್ರಿಶ್ಚಿಯನ್ ಆಗಲಿ ಎಲ್ಲರಿಗೆ ಒಳ್ಳೆ ಶಿಕ್ಷಾ ಕೊಡಬೇಕು, ಅಷ್ಟೇ ನಮ್ದು ಒಂದು. ಅಡುಗೆ ಕೆಟ್ಟರೆ ಒಂದಿನ ಹಾಡುವಂತೆ, ಬೆಳೆ ಕೆಟ್ಟರೆ 1 ವರ್ಷದ ಹಾಡುವಂತೆ, 1 ವರ್ಷ ಹಾಡು. ವಿದ್ಯೆ ಕೆಟ್ಟರೆ
ಜೀವನವೇ ಹಾಳು ಅನ್ನುವಂಥ ಒಂದು ಮಾತು ನಾನುಡಿ ಇದೆ. ಆ ದಿಸೆಯಲ್ಲಿ ಏನು ವಿದ್ಯಾರ್ಥಿಗಳು ಶಾಲೆ ಕಾಲೇಜುಗಳಲ್ಲಿ ಓದ್ತಾ ಇದ್ದಾರೆ, ಅವರ ಒಂದು ವಿದ್ಯೆ, ಅವರ ಶಿಕ್ಷಣ ಇವತ್ತು ಉತ್ತಮ ಆಗಬೇಕು, ಚೆನ್ನಾಗಿರಬೇಕು. ಅದಕ್ಕೆ ಸರ್ಕಾರ, ಸಂಘ ಸಂಸ್ಥೆಗಳು ನಾವೆಲ್ಲರೂ ಸೂಕ್ತವಾಗಿರುವಂಥ ಒಂದು ಪರಿಸರವನ್ನು, ವಾತಾವರಣವನ್ನು ನಿರ್ಮಾಣ ಮಾಡಿ ಕೊಡಬೇಕು. ಅವ್ರ ಮೇಲೆ ಯಾವುದೇ ವಿಚಾರಗಳನ್ನು ಹೇರಬಾರದು ಅನ್ನುವಂಥ ಒಂದು ವಿಚಾರಗಳನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸಬಹುದಾಗಿದೆ. ಗುರುಗಳೇ, ಈಗ ಕೇಸರಿ ಶಾಲ್ ಹಾಕೊಂಡು ವಿದ್ಯಾರ್ಥಿಗಳು ಬಂದರು, ವಿದ್ಯಾರ್ಥಿನಿಯರು ಹಿಜಾಬ್ ಹಾಕೊಂಡು ಬಂದರು. ಕೋರ್ಟ್ ಮೇಲೂ ಎಲ್ಲಿ ಸಮವಸ್ತ್ರ ಇದೆಯೋ ಅಲ್ಲಿ ಯಾವುದೇ ಧಾರ್ಮಿಕ ವಸ್ತ್ರಗಳನ್ನು ಹಾಕೊಂಡು ಹೋಗಬಾರ್ದು ಅಂತ ಹೇಳಿದ್ರು. ಕೇಸರಿ ಶಾಲ್ ಹಾಕೊಂಡು ಬರೋರ ಸಂಖ್ಯೆ ಕಡಿಮೆ ಆಗಿದೆ, ಅಂದ್ರೆ ಕಂಪ್ಲೀಟ್ ಸ್ಟಾಪ್ ಆಗಿರೋ. ಹಿಜಾಬ್ ಹಾಕೊಂಡು ಬರೋರು ಈಗಲೂ ಕೂಡ ಬರ್ತಾ ಇದ್ದಾರೆ. ಸೊ ತಾವೇನು ಹೇಳಕ್ಕೆ ಇಷ್ಟಪಡ್ತವ್ರಿಗೆ, ಅಥವಾ ಅವರ ಧರ್ಮಗಳ ಮುಖಾಂತರ ಏನು ಅವರಿಗೆ ಸಂದೇಶ ಕೊಡುತ್ತೆ? ಈ ವಿಚಾರ ಈಗಾಗಲೇ ಕೋರ್ಟ್ ಮುಂದೆ ಇದೆ, ನ್ಯಾಯಾಲಯದ ಮುಂದೆ ಇದೆ. ನ್ಯಾಯಾಲಯ ಯಾವ ರೀತಿಯಾಗಿರುವಂಥ ಒಂದು ತೀರ್ಮಾನವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಇವತ್ತು ಗಂಭೀರವಾಗಿ ಅಂದರೆ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಕೋರ್ಟಿನ ತೀರ್ಮಾನವೇ ಇವತ್ತು ಅಂತಿಮ ಆಗುತ್ತೆ. ನ್ಯಾಯಾಲಯ ಮತ್ತು ಸರ್ಕಾರ, ಧಾರ್ಮಿಕವಾಗಿರುವಂಥ ಸಂಘ ಸಂಸ್ಥೆಗಳು ನಾವೆಲ್ಲ ಸೇರಿಬಿಟ್ಟು ಒಂದಷ್ಟು ಸಾಮಾಜಿಕ ಸಾಮರಸ್ಯವನ್ನು ಸ್ಥಾಪಿಸುವಂಥ ದಿಸೆಯಲ್ಲಿ ಪ್ರಯತ್ನವನ್ನು ಮಾಡಬಹುದೇ ಹೊರತಾಗಿ ನಾವುಗಳೇ ವ್ಯವಸ್ಥೆ ಇದೇ ರೀತಿಯಾಗಿ ಇರಬೇಕು ಅನ್ನುವಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ನಮಗೆ ಹಕ್ಕಿಲ್ಲ, ಅಧಿಕಾರ ಇದೆ. ಹೇಳೋದಾಗ್ಬೇಕಾ? ಸರ್ಕಾರ ಇದೆ, ಸರ್ಕಾರದ ಮೇಲೆ ಕೋರ್ಟ್ ಇದೆ, ನ್ಯಾಯಾಲಯ ಇದೆ. ಇವತ್ತು ಸರ್ಕಾರವೂ ಕೂಡ ನ್ಯಾಯಾಲಯದ ಒಂದು ಆದೇಶವನ್ನು ಅದು ಪಾಲಿಸಬೇಕಾಗುತ್ತೆ, ಅದುವೇ ಅಂತಿಮ ಆಗುತ್ತೆ. ಆ ದಿಸೆಯಲ್ಲಿ ಎಲ್ಲರೂ ಇವತ್ತು ಆ ಕೋರ್ಟಿನ ಆದೇಶವನ್ನು, ಅದರ ನಿರೀಕ್ಷಣೆಗೆ ನಾವೆಲ್ಲರೂ ಇದ್ದೀವಿ ಅನ್ನೋದು. ಸರ್, ಇವಾಗ ಈಗ ಮೌಲ್ವಿಗಳು ಮಾತಾಡುವ ಅವ್ರು ಹೇಳ್ತಾ ಇರೋದನ್ನು ಅದನ್ನೇ. ಕೋರ್ಟ್ನ ಆದೇಶ ಏನಿದೆ ಅಂದ್ರೆ ತರಗತಿಯ ಒಳಭಾಗದಲ್ಲಿ ಹಿಜಾಬ್ ಹಾಕಬಾರ್ದು ಅಂತ. ಆದ್ರೆ ಶಾಲಾ ಕಾಲೇಜುಗಳಲ್ಲಿ ತರಗತಿ ಕಾಂಪೌಂಡ್ ಒಳಗಡೆ ಹಾಕೋ ಬರೋದಕ್ಕೂ ಕೂಡ ಅಬ್ಜೆಕ್ಷನ್ ನಡೀತಾ ಇದೆ. ಇದು ಮಕ್ಕಳಲ್ಲಿ ಬೇಡವೇ ಇರುವಂತಹ ಧರ್ಮಾಂಧತೆಯನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು, ಬೇರೆ ಸಾಮರಸ್ಯವನ್ನು ಕದಡ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ. ಕೋರ್ಟಿನ ಆದೇಶವನ್ನು ಅಷ್ಟೇ ಪಾಲನೆ ಮಾಡುವ ನಿಟ್ಟಿನಲ್ಲಿ ಮಕ್ಕಳಿಗೆ ಮನವರಿಕೆ ಮಾಡಬೇಕಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಅವರ ಅಭಿಪ್ರಾಯ, ನಮ್ಮ ಅಭಿಪ್ರಾಯ, ಇಬ್ಬರು ಒಂದೇ ಅಭಿಪ್ರಾಯ ಆಯ್ತಲ್ಲ. ಕೋರ್ಟ್ ಆದೇಶವನ್ನೇ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅನ್ನುವಂಥ ದಿಸೆ. ಉದ್ದೇಶ ಏನಿದೆ ಅಲ್ಲ ಸ್ವಾಮೀಜಿ ನಿಮಗೆ ಹೇಳಿದ್ದಾರೆ. ನಾವೆಲ್ಲರೂ ಕರ್ನಾಟಕದಲ್ಲಿ ಇದ್ದೀವಿ. ನಮ್ಮ ಕರ್ನಾಟಕ ಬಹಳ ಫೇಮಸ್ ಸ್ಟೇಟ್. ಕರ್ನಾಟಕದಲ್ಲಿ ನಾವು ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ, ಶಾಂತಿಯಿಂದ ಇರ್ತೇವೆ. ಈ ಹಿಜಾಬ್ ಇಶ್ಯೂ ಬಗ್ಗೆ 15-20 ಡೇಸ್ ಮತ್ತು 1 ತಿಂಗಳಾಯಿತು, 1 ಮಂತ್ ಆಯಿತು. ಇನ್ನು ನಮ್ಮ ಸ್ಟೇಟ್ನಲ್ಲಿ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ. ಆ ವಾತಾವರಣ ನೋಡಿದರೆ ನಮಗೆಲ್ಲರಿಗೆ ನೋವಾಗಿದೆ. ಅದಕ್ಕೆ ನಾವೆಲ್ಲರೂ ಕೂಡಿ ಫಸ್ಟ್ ಆಫ್ ಆಲ್ ಅಪೀಲ್ ಮಾಡ್ತೀವಿ, ಪೀಸ್, ಕಮ್ಯುನಲ್ ಹಾರ್ಮೋನಿ, ಇದರ ಬಗ್ಗೆ ನಾವು ವಿಚಾರ ಮಾಡಬೇಕು. ಇದಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು. ಮತ್ತು ಎಜುಕೇಷನ್ ಬಗ್ಗೆ ಈ ಹಿಜಾಬ್ ಎಂದು ನ್ಯೂಲಿ ಕ್ರಿಯೇಟೆಡ್